ರಾಜ್ಯದಲ್ಲಿ ಕುರ್ಚಿ ಕುರುಕ್ಷೇತ್ರವೇ ನಡೀತಾ ಇದೆ. ಇದರ ನಡುವೆ ನಾಳೆಯಿಂದ ಸಿದ್ದು ಕ್ಯಾಂಪ್ನ ಶಾಸಕರು ಫಾರಿನ್ಗೆ ಹಾರ್ತಿದ್ದಾರೆ. 27 ನಾಯಕರು 5 ದಿನಗಳ ಕಾಲ ಪ್ರವಾಸಕ್ಕೆ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಇತ್ತ ನಿತ್ಯ ನಾಯಕತ್ವದ ಚರ್ಚೆಗೆ ಮಹದೇವಪ್ಪ ಬೀದಿ ನಾಯಿಯನ್ನ ಎಳ್ಕೊಂಡ್ಬಂದಿದ್ದಾರೆ. ಆರ್ಎಸ್ಎಸ್ ದೆವ್ವ, ಬಿಜೆಪಿ ಅದರ ನೆರಳು ಅಂತ ಹೇಳಿ ಪ್ರಿಯಾಂಕ್ ಮತ್ತೊಂದು ಸುತ್ತಿನ ಸೈದ್ಧಾಂತಿಕ ಸಂಘರ್ಷ ಆರಂಭ ಮಾಡಿದ್ದಾರೆ. ಸಂಘ ಇಲ್ಲದೆ ಇದ್ರೆ ದಳಕ್ಕಿಂತ ಕನಿಷ್ಠ ಅಂತ ಹೇಳಿ ತಗಾದೆ ಎತ್ತಿ ಹಿಂದೆ ಬಿದ್ದ ಕರಾವಳಿ ಅಭಿವೃದ್ಧಿಗೆ ಕೋಮುವಾದವನ್ನ ಲೇಪಿಸಿದ್ರು. ಇದಕ್ಕೆ ಕಲಬುರಗಿ 1000 ಸಮಸ್ಯೆಯನ್ನ ಮುಂದಿಟ್ಟು ವಿಜಯೇಂದ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಟ ದರ್ಶನ್ಗೆ 49ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಜೈಲ್ಗೆ ಭೇಟಿ ನೀಡಿದಂತಹ ಪತ್ನಿ ಶುಭ ಕೋರಿದ್ದಾರೆ. ದರ್ಶನ್ ನಿವಾಸದ ಬಳಿ ಅಭಿಮಾನಿಯ ಅತಿರೇಕಕ್ಕೆ ಕಪಾಳ ಮೋಕ್ಷವಾಗಿದೆ. 25 ದಿನಕ್ಕೆ ಮಧ್ಯಂತರ ಜಾಮೀನು ಕೋರಿದ್ದ ದಾಸನ ಸಂಗಾತಿ ಪವಿತ್ರ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಕಿಷ್ಕಿಂಧ ಹನುಮನಾಡು, ಈ ಬೆಟ್ಟದಲ್ಲೇ ಆಡಿ ಬೆಳೆದ ಅಂಜನಾದ್ರಿ ಪವಿತ್ರ ಭೂಮಿ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮತ್ತೊಂದು ಡಿವೈನ್ ಕಥೆಗೆ ನಾಯಕರಾಗ್ತಿದ್ದಾರೆ. ಜೈ ಹನುಮಾನ್ ಸಿನಿಮಾಗೆ ಬಣ್ಣ ಹಚ್ಚುತ್ತಿದ್ದಾರೆ. ಇವತ್ತು ಇದೇ ಅಂಜನಾದ್ರಿಯಲ್ಲಿ ಬಿಗ್ ಬಜೆಟ್ ಮೂವಿ ಶೂಟಿಂಗ್ಗೆ ಚಾಲನೆ ಸಿಕ್ಕಿದೆ. ನಿನ್ನೆ T20 ವಿಶ್ವಕಪ್ನಲ್ಲಿ ಪಾಕ್ ಬಗ್ಗು ಬಡಿದ ಭಾರತ ವಿಶ್ವಕಪ್ನಲ್ಲಿ ಸೋಲಿಲ್ಲದ ಸರದಾರನಾಗಿದೆ. ಇಶಾನ್ ಬ್ಯಾಟ್ನಿಂದ ಸಿಡಿಲಿದ ಅಬ್ಬರದ ಅರ್ಧ ಶತಕಕ್ಕೆ ಪಾಕ್ ಕೋಚ್ ಬೆಚ್ಚ ಬಿದ್ದಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಹಾಡಿ ಹೊಗಳಿದ್ದಾರೆ. ಅತ್ತ ಪಿಸಿಬಿ ಅಧ್ಯಕ್ಷನೊಬ್ಬ ಅನಕ್ಷರಸ್ಥ ಅಂತ ಹೇಳಿ ಅಖ್ತರ್ ಕಿಡಿಕಾರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.